ಡಿಪ್ಲೊಮಾ ಹಾಗೇನೆ ಇಂಜಿನಿಯರಿಂಗ್ ಪದವಿ ಪಾಸ್ ಆದವ್ರಿಗೆ ಇವಾಗ ಕರ್ನಾಟಕ ಸರ್ಕಾರ ಒಂದು ಬೃಹತ್ ಹಾಗೇನೆ ಬಿಗ್ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು. ಹೌದು, ಬರೋಬ್ಬರಿ 2,500 IT ಶಿಕ್ಷಕರನ್ನ ಅಂದ್ರೆ ಮಾಹಿತಿ ತಂತ್ರಜ್ಞಾನ ಶಿಕ್ಷಕರನ್ನ, ಅದು ಸಹ ಸರ್ಕಾರಿ ಶಾಲೆಗಳ ಒಂದು ಕಂಪ್ಯೂಟರ್ ಟೀಚರ್ ಆಗಿ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ನಿರ್ಧಾರ ಮಾಡಿರುವಂತದ್ದು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ. ಹೌದು, ಈ ಒಂದು ಬಿಗ್ ಗುಡ್ ನ್ಯೂಸ್ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ಡ್ ಆಗಿ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ನೀವು ಯಾರಿನ್ನೋ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನ, ಶಿಕ್ಷಣ ಹಾಗೆ ಉದ್ಯೋಗ ಕುರಿತ ಲೇಟೆಸ್ಟ್ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್. ಹೌದು, ಹಾಗಿದ್ರೆ ಯಾವುದು ಆ 2,500 ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಕರ್ನಾಟಕ ಸರ್ಕಾರದ ಒಂದು ಶಾಲಾ ಶಿಕ್ಷಣ ಇಲಾಖೆ ಏನಿದೆಯೋ ಈ ಒಂದು ಇಲಾಖೆ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು IT ಶಿಕ್ಷಕರು ಅಂದ್ರೆ ಮಾಹಿತಿ ತಂತ್ರಜ್ಞಾನ ಶಿಕ್ಷಕರು. ಈಗ ಆಲ್ರೆಡಿ ಏನು ಕಂಪ್ಯೂಟರ್ ಟೀಚರ್ ಅಂತ ನಾವು ಕರಿತಿದೀವೋ, ಏನು ಸರ್ಕಾರಿ ಶಾಲೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ ನೇಮಕಾತಿ ಮಾಡ್ಕೊಂಡಿದ್ದಾರೋ, ಸೊ ಈ ಒಂದು ಶಿಕ್ಷಕರನ್ನೇ ಇವಾಗ 1ನೇ ತರಗತಿಯಿಂದಲೇ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ನೀಡಬೇಕು ಅಂತೇಳಿ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ನಿರ್ಧಾರವನ್ನು ಕೈಗೊಂಡಿದ್ದು. ಸದ್ಯಕ್ಕೆ KPS ಶಾಲೆಗಳು ಏನ್ ಇತ್ತೀಚೆಗೆ ಒಂದು ಪ್ರಮೋಟ್ ಮಾಡ್ತಿದ್ದಾರೋ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತೇಳಿ, ಸೊ ಗ್ರಾಮ ಪಂಚಾಯತಿಗೆ ಒಂದು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇವಾಗ ಕರ್ನಾಟಕದಾದ್ಯಂತ ಬರೋಬ್ಬರಿ ಒಂದು 700 KPS ಶಾಲೆಗಳು ಇರ್ಬೋದು. ಸೊ ಈ ಒಂದು ಶಾಲೆಗಳಲ್ಲಿ ಸದ್ಯಕ್ಕೆ 2,500 IT ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಒಂದು ನಿರ್ಧಾರ ಮಾಡಿರುವಂತದ್ದು. ಅಂದ್ರೆ 2026-2027ನೇ ಸಾಲಿನ ಅಂದ್ರೆ ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷದಿಂದಲೇ ಈ ಒಂದು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಸೊ ಈ ಕಾಯಂ ಆಗಿ ನೇಮಕಾತಿ ಮಾಡ್ಕೊಳ್ಳೋದು ನೇರ ನೇಮಕಾತಿ ಮಾಡ್ಕೊಳ್ಳುವಂತಹ ಹುದ್ದೆಗಳಿವು. ಈ ಹುದ್ದೆಗಳಿಗೆ ಆಯ್ಕೆಯಾಗೋರ್ಗೆ 44,425ರಿಂದ 83,700 ರೂಪಾಯಿ ವೇತನ ಶ್ರೇಣಿಯನ್ನ ನಿಗದಿ ಮಾಡಲಾಗಿದೆ. ಸೊ ಈ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಇತರೆ ಶಾಲೆಗಳಿಗೂ ಸಹ ಈ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡಲಾಗ್ತಿದೆ. ಈ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಪ್ರತ್ಯೇಕ ವೃಂದ ನೇಮಕಾತಿಯನ್ನ ರಚನೆ ಮಾಡಲಿಕ್ಕೆ ನೇಮಕಾತಿ ನಿಯಮಗಳು ಏನಿದೆಯೋ ಕರ್ನಾಟಕ ಸರ್ಕಾರದ ನೇರ ನೇಮಕಾತಿ ನಿಯಮಗಳು, ಸೊ ಇದಕ್ಕೆ ತಿದ್ದುಪಡಿ ತರಬೇಕು ಅಂತೇಳಿ ಒಂದು ಕರ್ನಾಟಕ ಸರ್ಕಾರ ಹೊರಟಿರುವಂತದ್ದು. ಕಂಪ್ಯೂಟರ್ ಟೀಚರ್ ಆಗ್ಬೇಕು ಅಂತಂದ್ರೆ ಏನೆಲ್ಲ ಒಂದು ಈಗ ಆಲ್ರೆಡಿ ಪ್ರೌಢಶಾಲೆಗಳಲ್ಲಿ ಬಹುಸಂಖ್ಯಾತ ಶಾಲೆಗಳಲ್ಲಿ ಕರ್ನಾಟಕದಾದ್ಯಂತ ಕಂಪ್ಯೂಟರ್ ಟೀಚರ್ಸ್ ಅಂತ ಹೇಳಿ ಇದ್ದಾರೆ. ಸೊ ಅದೇ ರೀತಿ ಈಗ 1ನೇ ತರಗತಿಯಿಂದನೇ ಕಂಪ್ಯೂಟರ್ ಶಿಕ್ಷಣ ನೀಡಬೇಕು ಅಂತಂದ್ರೆ ಅದಕ್ಕೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡ್ತಾರೋ, ಅಥವಾ ಜೊತೆಗೆ ಇಂಜಿನಿಯರಿಂಗ್ ಪದವಿ ಮಾಡಿ ಅದರಲ್ಲಿ ಕಂಪ್ಯೂಟರ್ ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಯೂಟರ್ ಸೈನ್ಸ್ ಅಂತ ಏನ್ ಕೋರ್ಸ್ ಇದೆಯೋ ಅದನ್ನ ಮಾಡ್ತಾರೋ, ಅಥವಾ ಡಿಪ್ಲೊಮೊ ಇನ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತೇಳಿ ಏನಾದ್ರು ಕ್ರಮಗಳನ್ನ ನಿಗದಿಪಡಿಸ್ತಾರೋ ಅದನ್ನ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕಂತೂ B.Ed ಆದವ್ರಿಗೆ, D.Ed ಆದವ್ರಿಗೆ ನೀವೇನಾದ್ರೂ ಕಂಪ್ಯೂಟರ್ ಟೀಚಿಂಗಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಕೋರ್ಸ್ನ ಮಾಡ್ಕೊಂಡಿದ್ರೆ ನಿಮ್ಗೂ ಸಹ ಉದ್ಯೋಗ ಸಿಗುವಂತಹ ಚಾನ್ಸ್ ಇದೆ. ಜೊತೆಗೆ ಡಿಪ್ಲೊಮಾ ಪಾಸ್ ಮಾಡಿರೋರು ಕಂಪ್ಯೂಟರ್ ಸೈನ್ಸ್ ಅಲ್ಲಿ, ಹಾಗೆಯೇ ಇಂಜಿನಿಯರಿಂಗ್ ಪಾಸ್ ಮಾಡಿರೋರು ಕಂಪ್ಯೂಟರ್ ಸೈನ್ಸ್ ನಲ್ಲಿ, ಅವರಿಗೂ ಸಹ ಈ ಹುದ್ದೆಗಳು ಸಿಗುವಂತಹ ಚಾನ್ಸಸ್ ಬಹುತೇಕವಾಗಿ ನಿಶ್ಚಿತವಾಗಿದೆ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ಇನ್ನೊಂದು ಮಾಹಿತಿನ ಹೇಳಲೇಬೇಕು. ಇಲ್ಲಿ 3 ವರ್ಷಗಳ ಹಿಂದೆ BJP ಸರ್ಕಾರ ಇದ್ದಾಗ ಲಾಸ್ಟ್ ಅಲ್ಲಿ 15,000 ಹುದ್ದೆಗಳ ನೇಮಕಾತಿಗಾಗಿ ಒಂದು ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿ ಕೊನೆಗೆ 13,000 ಚಿಲ್ಲರೆ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಳಾಯ್ತು. ಸೊ ಅಲ್ಲಿ ಗಣಿತ ಶಿಕ್ಷಕರಿಗೆ ಹಾಗೆ ವಿಜ್ಞಾನ ಶಿಕ್ಷಕರಿಗೆ ಟೀಚರ್ಸೇ ಸಿಗ್ಲಿಲ್ಲ, ಅಂದ್ರೆ ಸೂಕ್ತ ಅಭ್ಯರ್ಥಿಗಳೇ ಸಿಗ್ಲಿಲ್ಲ ಆ ಒಂದು ಹುದ್ದೆಗಳಿಗೆ ಟೀಚಿಂಗ್ ಮಾಡ್ಲಿಕ್ಕೆ. ಅವಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇಷ್ಟು ಇಂಜಿನಿಯರಿಂಗ್ ಪದವಿ ಪಾಸ್ ಆದವರು ಸಹ TET ನ ಬರೆದು ಅವರು ಸಹ ಒಂದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದು, TET ಬರೆದು ಅಂತೇಳಿ ಅವಕಾಶನ ಮಾಡಿಕೊಟ್ರು. ಅದಕ್ಕೆ ತಿದ್ದುಪಡಿನೂ ಸಹ ತಂದ್ರು. ಅದೇ ರೀತಿ ಇಲ್ಲೂ ಸಹ ಒಂದು ಟೀಚರ್ ಟ್ರೈನಿಂಗ್ ಜೊತೆಗೆ ಅಂದ್ರೆ TCH ಅಂತ ಹೇಳಿ ಇದೆ. ಸೊ ಹಾಗೇನೆ B.Ed ಇದೆ. ಸೊ ಈ ರೀತಿ ಶಿಕ್ಷಕರ ಒಂದು ಅರ್ಹತೆಗಳನ್ನ ಪಡೆಯೋದ್ರ ಜೊತೆಗೆ ಈ ಕಂಪ್ಯೂಟರ್ ಸೈನ್ಸ್ ಕುರಿತ ರಿಲೇಟೆಡ್ ಒಂದು ಕೋರ್ಸ್ಗಳನ್ನ ಮಾಡ್ಕೊಂಡಿರೋರಿಗೂ ಸಹ ಅವಕಾಶ ಕೊಡಬೇಕಾಗುತ್ತೆ ಆ ರೀತಿ ನೋಡೋದಾದ್ರೆ. ಸೊ ಕಾದ್ ನೋಡೋಣ. ಒಟ್ಟಿನಲ್ಲಿ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕರ್ನಾಟಕ ಸರ್ಕಾರದ ಹುದ್ದೆಗಳಿಗೇನೆ ಸೇರ್ಬೇಕು, ಅದರಲ್ಲೂ ಟೀಚಿಂಗ್ ಫೀಲ್ಡ್ ಹೋಗ್ಬೇಕು ಅನ್ನೋರಿಗೆ ಇದೊಂದು ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಯಾರು ಸರ್ಕಾರಿ ಹುದ್ದೆಗಳಿಗೆ ಆಕಾಂಕ್ಷಿಗಳಾಗಿದ್ದೀರೋ ಅವರು ಈ ಹುದ್ದೆಗಳಿಗೆ ಬೇಕಾದಂತಹ ತಯಾರಿನ ಮಾಡ್ಕೊಳ್ಳಿ. ಜೊತೆಗೆ ಕಿಯೋನಿಕ್ಸ್ ಸರ್ಟಿಫಿಕೇಟ್ ಅಂತ ಹೇಳಿ ಕೇಳ್ಬೋದು. ಕಂಪ್ಯೂಟರ್ ತರಬೇತಿಗೆ ಸಂಬಂಧಿಸಿದಂತೆ ನೀವು ಒಂದು ಕಂಪ್ಯೂಟರ್ ಜ್ಞಾನ ಪಡ್ಕೊಂಡಿರುವಂತಹ ಸಂಬಂಧಿಸಿದಂತೆ ಕಿಯೋನಿಕ್ಸ್ ಸರ್ಟಿಫಿಕೇಟ್ಗಳನ್ನು ಸಹ ಕೇಳ್ಬೋದು. ಸೊ ಯಾರು
ಕಂಪ್ಯೂಟರ್ ತರಬೇತಿನ ಪಡ್ಕೋತಾ ಇದ್ದೀರೋ ಇಲ್ಲಿ ಅದರ ಕಿಯೋನಿಕ್ ಸೆಂಟರ್ಗಳಲ್ಲಿ ಅವರು ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಈ ಹುದ್ದೆಗಳಿಗೆ ಸೇರ್ಲಿಕ್ಕೆ ಸದ್ಯದಲ್ಲೇ, ಅದು ಸಹ ಈ ವರ್ಷದಲ್ಲೇ. ಸೊ ಇನ್ ಕೇಸ್ ಏನಾಗುತ್ತೆ ಅಂತಂದ್ರೆ ನೇರ ನೇಮಕಾತಿನ ಈ ವರ್ಷ ಮಾಡೋಕ್ಕಾಗಲಿಲ್ಲ, ವೃಂದ ನೇಮಕಾತಿನ ತರಕ್ಕಾಗಲಿಲ್ಲ ಅಂದ್ರೂ ಸಹ ಮಕ್ಕಳಿಗೆ ಕಂಪ್ಯೂಟರ್ ಟೀಚರ್ನ ಶಿಕ್ಷಣ ಕೊಡಿಸೋದಕ್ಕೆ ಸದ್ಯದಲ್ಲೇ ಅವ್ರು ಏನ್ ಬೇಕಾದ್ರೂ ನಿಯಮಗಳನ್ನ ಜಾರಿಗೊಳಿಸಿ ಅದಕ್ಕೆ ಅತಿಥಿ ಶಿಕ್ಷಕರಾಗಿ ಸಹ ನೇಮಕಾತಿ ಮಾಡ್ಕೋಬಹುದು. ಅದು ಬಿ ಕಂಪ್ಯೂಟರ್ ಸೈನ್ಸ್ ಓದಿರ್ಬೋದು, ಅಥವಾ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಓದಿರ್ಬೋದು, ಅಥವಾ ಈ TCH B.Ed ಮಾಡಿ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ತರಬೇತಿಯನ್ನ ಪಡ್ಕೊಂಡವ್ರಿಗೂ ಸಹ ಅವಕಾಶ ನೀಡಬಹುದು. ಸೊ ಈ ಎಲ್ಲಾ ಚಾನ್ಸಸ್ಗಳು ಇದೆ. ಈ ವಿಡಿಯೋನ ಫುಲ್ ನೋಡಿದ್ರು ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಸೊ ನಿಮ್ಗೂ ಸಹ ಈ ಒಂದು ಹುದ್ದೆಗಳು ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್ ಬಾಯ್.